ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿಬಿದ್ದ ಬಿಜೆಪಿ ಜನರಿಕ್ ಔಷಧಿ ಅಂಗಡಿಗಳನ್ನು ಮುಚ್ಚುವ ಸಲುವಾಗಿ ಹೇಳಿಕೆ ಕೊಟ್ಟಂತ ರಾಜ್ಯ ಸರ್ಕಾರದ ನಡೆ ಸರಿಯಿಲ್ಲ ಎಂದು ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ಹಿರಿಯೂರು ತಾಲೂಕು ಬಿಜೆಪಿಯ ವತಿಯಿಂದ ಮೌನ ಪ್ರತಿಭಟನೆಗಿಳಿದ ಬಿಜೆಪಿ ಕಾರ್ಯಕರ್ತರು. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ ಸ್ವಾಗತ. ಇವತ್ತು ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಎಲ್ಲ ಸೇರಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೆಡಿಕಲ್ ಮಾಫಿಯಾ ಅಂತೇನು ಹೇಳಿ ಆ ಪ್ರತಿಭಟನೆಕಾರರು ಎಲ್ಲ ನೋಡ್ತಾ ಇದ್ದೀರಾ. ನೀವು ಏನು ಸಂಪೂರ್ಣ ವಿವರ ತಿಳ್ಕೊಣ ಬನ್ನಿ ವೀಕ್ಷಕರೇ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳನ್ನ ಮುಚ್ಚಕ್ಕೆ ಹೊರಟಿದೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಕ್ಕೆ ಹೊರಟಿದೆ. ಕಾರಣ ಏನಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಬಡವರಿಗೆ ಹೇಳಿ ಮಾಡಿಸಿರ್ತಕ್ಕಂಥರು. ಈಗ ನಮ್ಮ ದೇಶ ಅಂತಕ್ಕಂಥದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಹಾಗಾಗಿ ಎಷ್ಟು ಜನ ಬಡವರಿದ್ದಾರೆ. ಆ ಬಡವರಿಗೆ ಏನಕ್ಕಂದ್ರೆ ಇವತ್ತು ಯಾವ್ದಾನ ಒಂದು BP ಶುಗರ್ ಇರ್ತಕ್ಕಂಥ ಒಂದು ಮೆಡಿಸಿನ್ ಒಂದು ತಿಂಗಳಿಗೆ ಆಗ್ಬೇಕಪ್ಪ ಅಂದ್ರೆ ಏನಿಲ್ಲ ಅಂದ್ರೂ 500 ಇಂದ 600 ರೂಪಾಯಿ ಬೇಕು. ಆದ್ರೆ ನಮ್ಮ ಜನೌಷಧಿ ಕೇಂದ್ರದಲ್ಲಿ ಇದು ಬರೇ ನಮಗೆ 100 ರೂಪಾಯಿಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅಷ್ಟು ಕಡಿಮೆ ರೇಟ್ ಅಲ್ಲಿ ಅಂತಂದ್ರೆ 3 ಪಟ್ಟು ಜಾಸ್ತಿ ರೇಟ್. ಹೊರಗಡೆ ನಾವೇನಾದ್ರು ತಗೊಂಡ್ರೆ, ಈ ಖಾಸಗಿ ಮೆಡಿಕಲ್ ಏನಾದ್ರು ತಗೊಂಡ್ರೆ 3 ಪಟ್ಟು ಜಾಸ್ತಿ ಇರುತ್ತೆ. ಆ ಕಾರಣದಿಂದಾಗಿ ಇವರು ನಮ್ಗೆ ಒಂದು ಡೌಟ್ ಏನಂತಂದ್ರೆ, ಖಾಸಗಿ ಮೆಡಿಕಲ್ ಜೊತೆಗೆ ಏನಾದ್ರು ಶಾಮಿಲ್ ಹೊಂದಿದಾರಾ ಅಥವಾ ಇದರಿಂದ ಏನಾದ್ರು ದೊಡ್ಡ ಮಾಫಿ ಏನಾದ್ರು ಕ್ರಿಯೇಟ್ ಆಗಿದೆ ಅನ್ನೋದು ಖಂಡಿತ ಇದು ಯಾವ್ದೋ ಒಂಥರ ಅನ್ಸುತ್ತೆ. ಜೊತೆಗೆ ಇನ್ನೊಂದು ಏನಂತಂದ್ರೆ, ಆ ಒಂದು ಜನೌಷಧಿ ಕೇಂದ್ರದಲ್ಲಿ ಮೋದಿ ಅವರ ಒಂದು ಫೋಟೋ ಇದೆ. ಆ ಫೋಟೋವನ್ನ ನೋಡಿದ್ರೆ ಸಾಮಾನ್ಯ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಕೊಡ್ತಿರೋದು ಕೇಂದ್ರ ಸರ್ಕಾರ ಕೊಡ್ತಿರೋದ್ರಿಂದ ನಾವು ಹೆಚ್ಚು ಜನರಲ್ ಔಷಧಿಯಿಂದ ಬಹಳಷ್ಟು ಜನಕ್ಕೆ ಸಾಕಾರ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಹೌದು. ಎಷ್ಟೋ ಜನಕ್ಕೆ ಒಂದು ದಿನಕ್ಕೆ ನೀವೇ ನೋಡ್ತಿರ್ವಿ, ಈಗೆಲ್ಲ ಕ್ಯೂವೆಲ್ಲ ನೋಡ್ರಿ, ಅಲ್ಲಿ ಅವರೆಲ್ಲರೂ ಸಹ ಅಲ್ಲೆಲ್ಲ ಸಹ ಜನರಿಕ್ ಔಷಧಿಯಲ್ಲಿ ಅಲ್ಲಿ ತಗೊಳಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ. ಆ ಕಾರಣದಿಂದಾಗಿ ಎಷ್ಟೋ ಬಡವರಿಗೆ ಒಳ್ಳೇದಾಗುತ್ತೆ ಅಂದ್ರೆ, ಇವತ್ತು ಈ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈ ಬಡವರಿಗೆ ಒಳ್ಳೇದಾಗಬಾರ್ದು. ಈ ಸರ್ಕಾರ ನಿರ್ಧಾರ ಏನೋ ಬಡವರಿಗೆ ಒಳ್ಳೇದಾಗಬಾರ್ದು, ಅವ್ರಿಗೆ ಹೆಚ್ಚು ಬರೆ ಹಾಕ್ಬೇಕು. ಅವ್ರದ್ದು ಯಾಕೆ ಅಂತ ಅಂದ್ರೆ, ಈಗ ಗ್ಯಾರಂಟಿ ಸ್ಕೀಮ್ಗಳು ಮಾಡ್ಬಿಟ್ಟು ದುಡ್ಡಿಲ್ಲ ಅಂತಂದ್ರೆ ಇದ್ರದ್ದು ಒಂದು ಮಾಫಿಯಾ ಮಾಡ್ಕೊಂಡು, ಈಗ ಖಾಸಗಿ ಮೆಡಿಕಲ್ ಜೊತೆಗೆ ಮಾಫಿಯಾ ಮಾಡ್ಕೊಂಡು ಇದ್ರಲ್ಲಿ ದುಡ್ಡು ಮಾಡೋಕ್ಕೋಸ್ಕರನ, ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಹೆಸರು ದಿನೇ ಹೆಸರು ಹೆಚ್ಚಾಗಿರೋದ್ರಿಂದ ಮೋದಿ ಅವರ ಫೋಟೋ ಇದೆ ಅಲ್ಲಿ, ತಾವೆಲ್ಲ ನೋಡಿರ್ಬೋದು. ಆ ಮೋದಿಜಿ ಅವರ ಫೋಟೋ ಇರೋದ್ರಿಂದ ಆ ಫೋಟೋ ಬರಬಾರದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವತ್ತು ನಮ್ಮ ಸರ್ಕಾರಿ ಹಾಸ್ಪಿಟಲ್ ಇರ್ತಕ್ಕಂಥ ಔಷಧಿ ಕೇಂದ್ರಗಳನ್ನ ಬಂದ್ ಮಾಡ್ತಿರ್ತಕ್ಕಂಥದ್ದು ತುಂಬಾ ಘೋರ ಅಪರಾಧ. ಇದನ್ನ ನಾವು ನಮ್ಮ ಪಕ್ಷದಿಂದ ಜೊತೆ ಸಾಮಾನ್ಯ ಜನ ಸಹ ಬಡವರು ಸಹ ಖಂಡಿಸ್ತಿದ್ವಿ. ಸರ್, ಇವತ್ತು ಏನು ಮೆಡಿಕಲ್ ಮಾಫಿಯಾ ಅಂತ ಹೇಳ್ಬಿಟ್ಟು ಹಾಕಿದೀರಾ, ಇದ್ರ ಬಗ್ಗೆ ಏನಂತಾರೆ? ಹೌದಲ್ವಾ, ಈಗ ಬಡವರಿಗೆ ಇಲ್ಲಿ ಸಿಗ್ತಕ್ಕಂಥದ್ದು ಕಡಿಮೆ ರೇಟ್ ಇಂದ ಇಲ್ಲಿ ಪರ್ಮಿಷನ್ ಕೊಟ್ಟರೆ ಏನಾಗುತ್ತೆ, ಸಾಮಾನ್ಯ ಬಡವರಿಗೆ ಒಳ್ಳೇದಾಗುತ್ತೆ. ಇದನ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಜನಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಖಾಸಗಿ ಇರ್ತಕ್ಕಂಥ ಮೆಡಿಕಲ್ಗೆ ಹೋಗ್ತಾರೆ. ಆ ಖಾಸಗಿ ಮೆಡಿಕಲ್ಗೆ ಹೋಗೋದ್ರಿಂದನ ಅವಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಇವರಿಗೆ ಅಲ್ಲಿದ್ದು ಇನ್ಕಮ್ ಸಿಗುತ್ತೆ. ಆ ಇನ್ಕಮ್ ಸಿಗೋದ್ರಿಂದ ಇಲ್ಲಿ ಇವ್ರಿಗೆ ಲಾಭ ಏನಿಲ್ವಲ್ಲ, ಸಾಮಾನ್ಯ ಬಡವರು ಹೊರಗಡೆ ಹೋಗಿ ತಗೊಂಡ್ರೆ ಇವ್ರಿಗೆ ಲಾಭ ಬರ್ತಕ್ಕಂಥದ್ದು. ಇಲ್ಲಿ ಕಮ್ಮಿ ರೇಟ್ ನಲ್ಲಿ ಸಿಕ್ಕರೆ ಇವರು ಒಂದು ಏನು ಮೆಡಿಕಲ್ ಸೇಲ್ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಖಂಡಿತ ಬಡವರು ಉದ್ಧಾರ ಆಗ್ಬೋದು, ಬೇಕಾಗಿಲ್ಲ. ಬಡವರು ಹೆಂಗನ ಹೋಗ್ಲಿ, ನಾವು ಚೆನ್ನಾಗಿರ್ಬೇಕು, ನಮ್ಮ ಸರ್ಕಾರ ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಇಂಟೆನ್ಷನ್. ಆದ್ರೆ ಸಾಮಾನ್ಯರ ಬಡವರು ಎಷ್ಟು ನೋವು ಪಡ್ತಾ ಇದಾರೆ ಅನ್ನೋದು ಅವ್ರಿಗೆ ಖಂಡಿತ ಅರ್ಥ ಆಗಿಲ್ಲ. ಹಾಸ್ಪಿಟಲ್ ಅಲ್ಲಿ ಕಡಿಮೆ ಅಂದ್ರೆ 200 ಇಂದ 250 ಮೆಡಿಸಿನ್ ಸಿಗ್ಬೇಕು, ಸಿಗ್ತಿದ್ಯಾ? ಇವತ್ತು ಹಾಸ್ಪಿಟಲ್ ಕೇಳಿ ಬರೇ 70 ರಿಂದ 80 ಮಾತ್ರ ಮೆಡಿಸಿನ್ಗಳು ಸಿಗ್ತಾ ಇದಾವೆ. ಹಾಗಾಗಿ ಅವ್ರೇನಂದ್ರೆ ಹೊರಗಡೆ ಬರ್ಕೊಡ್ತಾರೆ. ಆ ಕಾರಣದಿದ್ದಾಗ ನಾವು ಈಗ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತೆ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ತಿಳಿಸೋದೇನೆಂದ್ರೆ, ಈ ಕೂಡಲೇ ನೀವೇನು ಇಂತ ಒಂದು ಕೆಟ್ಟ ಧೋರಣೆ ಹೊರಟಿದ್ರ, ಇದನ್ನ ಈ ಕೂಡಲೇ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಇದು ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥ ಮೋದಿ ಅವರ ಸರ್ಕಾರದ ಕೆಲಸ. ಇದಕ್ಕೆ ನೀವ್ ಯಾಕೆ ಉತ್ತೇಜನ ಕೊಡಬಾರದು? ಇದು ನಮ್ಮ ಪಕ್ಷದ ಒಂದು ಮೂಲ ಧೋರಣೆ. ಆ ವಿಚಾರವಾಗಿ ಇವತ್ತು ಪ್ರತಿಭಟನೆ, ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರೈತ ಹೋರಾಟಗಾರರು ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನು ಈ ವಿಚಾರವಾಗಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ. ಸಿದ್ದರಾಮಯ್ಯ ಅಂತ ಹೇಳಿ ನಾನು ರೈತ ಸಂಘದ ತಾಲೂಕು ಅಧ್ಯಕ್ಷ, ಹಿರಿಯೂರು ತಾಲೂಕು ರೈತ ಸಂಘದ ಅಧ್ಯಕ್ಷ. ಈಗ ಜನೌಷಧಿ ಕೇಂದ್ರಗಳ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ತೆಗೆದಾಕ್ಬಿಡ್ಬೇಕು, ಬಂದ್ ಮಾಡಿಬಿಡ್ಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಯಾತಕ್ಕೋಸ್ಕರ? ಇದರಿಂದ ಬಡಬಗ್ಗರಿಗೆ
ಕೂಲಿಕಾರರಿಗೆ ಬಡ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾತಕ್ಕೆ ಅಂದ್ರೆ ಈಗ ಇವ್ರು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಜನರಿಕ್ ಔಷಧಿಯಿಂದ ಏನೇನು ಪ್ರಯೋಜನಗಳು ತಮಗಾಗಿದೆ ಅದ್ರ ಬಗ್ಗೆ ಒಂದು ಹೇಳಿ. ಜನರಿಕ್ ಔಷಧಿಗಳಿಂದ ಈಗ ಎಲ್ಲ ಬಡ ಜನಗಳಿಗೆ ಕೂಲಿಕಾರರಿಗೆ ಎಲ್ಲನ ಕೇವಲ ಬರೀ 10% ನಲ್ಲಿ ಇವತ್ತು ಅವರಿಗೆ ಪ್ರತಿಯೊಂದು ಗುಳಿಗೆ ಔಷಧಿಗಳು ಇಲ್ಲಿ ಸಿಗ್ತಾ ಇವೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಳ್ತದೆ ಎಲ್ಲಾ ಔಷಧಿ ಗುಳಿಗೆಗಳು ನಮ್ಮ ಆಸ್ಪತ್ರೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥವು ಕೇವಲ ಒಂದು 20% ಸಿಗ್ತಾ ಇಲ್ಲ. ಇನ್ನ 70-80% ಇಲ್ಲಿ ಹೊರಗಡೆನೆ ತಗೋಬೇಕಾಗ್ತದೆ. ಅಂತ ಜನಗಳಿಗೆ ಪ್ರತಿಯೊಬ್ಬರಿಗೂ ಈಗ ಬಹಳ ಅನುಕೂಲ ಆಗಿದೆ. ಇವತ್ತು ಅದರಲ್ಲೂ ಮಧುಮೇಹ ಇರ್ತಕ್ಕಂಥ ಕಾಯಿಲೆ ಇರತಕ್ಕಂಥ ಜನಗಳಿಗೆ ಇವತ್ತು ಹೆಚ್ಚಿನ ಅನುಕೂಲ ಆಗಿದೆ. ಶುಗರ್ ಪೇಷಂಟ್ಗಳಿಗೆ ಅದೇ ಶುಗರ್ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಜನಗಳಿಗೆ ಇವತ್ತು ಸಕ್ಕರೆ ಕಾಯಿಲೆ ಇವತ್ತು ನಮ್ಮ ದೇಶದಲ್ಲಿ 100ಕ್ಕೆ 60% ಇದೆ. ಅವರೆಲ್ಲ ಇವತ್ತು ಹೊರಗಡೆ ಹೋದ್ರೆ ಕೇವಲ 15-20 ರೂಪಾಯಿ ಗುಳಿಗೆ, ಕೇವಲ ಇಲ್ಲಿ 2 ರೂಪಾಯಿ ಒಂದು. ಇದು ವೀಕ್ಷಕರ ಗಮನ ಇಟ್ಕೋಬೇಕಾಗಿರತಕ್ಕಂತ ಅಂಶ ಅಂದ್ರೆ ಸಕ್ಕರೆ ಕಾಯಿಲೆ ಮಧುಮೇಹ ಅಂತ ಏನ್ ಹೇಳ್ತಾರೆ ಆ ವಿಚಾರವಾಗಿ ಹೆಚ್ಚಿನದಾಗಿ ಉಪಯೋಗ ಆಗಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಆದ್ರಿಂದ ಈಗ ಏನು ರಾಜ್ಯ ಸರ್ಕಾರ ಇದನ್ನ ಇವತ್ತು ರದ್ದು ಮಾಡೋದಕ್ಕೆ ಆದೇಶ ಹೊರಡಿಸಿದೆ, ಈ ಆದೇಶನ ಕೂಡಲೇ ಇವತ್ತು ವಾಪಸ್ ಪಡೆದು ಏನು ಹಿಂದೆ ಇವತ್ತು ಜನೌಷಧಿ ಕೇಂದ್ರಗಳು ನಡೀತಿದ್ವು ಅದನ್ನೇ ಇವತ್ತು ಮುಂದುವರಿಸಿಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಆದ್ರೆ ಜನಗಳಿಗೆ ಇವತ್ತು ತೊಂದರೆ ಆಗಿ ಇವತ್ತು ಅವರು ಈ ಕಾಯಿಲೆ ಬಂದು ಸಾಯಿಲಿ ಅಂತ ಮಾಡ್ತಾ ಇದಾರ ಇವರು ಈ ಸರ್ಕಾರದವರು? ಯೋಚನೆ ಮಾಡಿ ನೀವು. ಇವತ್ತು ಇದನ್ನ ಇವತ್ತು ಯಾವುದೇ ಸರ್ಕಾರ ಇರಲಿ, ಇವತ್ತು ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥದ್ದನ್ನ ಇವರು ಅದನ್ನ ಸ್ಮರಿಸಬೇಕಾಗ್ತದೆ. ಅದಕ್ಕೆ ಇವರು ಸಪೋರ್ಟ್ ಕೊಡ್ಬೇಕಾಗ್ತದೆ ಇವತ್ತು ರಾಜ್ಯ ಸರ್ಕಾರ. ಅದನ್ನ ಬಿಟ್ಟು ದ್ವೇಷ ರಾಜಕಾರಣ ಮಾಡ್ತಾ ಇವತ್ತು ಬಂಡವಾಳಶಾಹಿಗಳಿಗೆ ಮಣಿದು ಇವತ್ತು ಈ ಜನ ಔಷಧಿ ಕೇಂದ್ರಗಳನ್ನ ಇವತ್ತು ರದ್ದು ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಬಹಳ ತೊಂದರೆ ಆಗ್ತದೆ. ಇದರಿಂದ ಅದ್ರ ಬಗ್ಗೆ ಖಂಡಿಸ್ತಾ ಇದ್ದೀರಾ? ಆದ್ರಿಂದ ದಯವಿಟ್ಟು ಇದನ್ನ ಆದಷ್ಟು ಬೇಗ ಈ ಆದೇಶನ ರದ್ದು ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಆಮೇಲೆ ಜಿಲ್ಲಾದ್ಯಂತ ನಮ್ಮ ರೈತ ಸಂಘದಿಂದ ಪರವಾಗಿ ಸಮೇತ ನಾವು ಉಗ್ರ ಹೋರಾಟನ ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸುಂದರರಾಜ್ ಅವರ ಆಗಮಿಸಿದ್ದಾರೆ. ಅವರು ಈ ಪ್ರತಿಭಟನೆ ಇವತ್ತು ಏನಕ್ಕೆ ನಡೀತಾ ಇದೆ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಬಹಳ ಕಡೆ ನಾವು ಜನೌಷಧಿ ಕೇಂದ್ರಗಳನ್ನು ತೆಗೆದಿದ್ದೇವೆ. ಅದು ಹಿರಿಯೂರಿನಲ್ಲೂ ಸಹ ತೆಗೆದು ಇದರಿಂದ ತುಂಬಾ ಜನಗಳಿಗೆ ಬಹಳ ಅನುಕೂಲ ಆಗಿದೆ. ಸುಮಾರು 1,000-2,000 ರೂಪಾಯಿ ಹೊರಗಡೆ ಸಿಗುವಂತ ಮಾತ್ರೆಗಳು ಇಲ್ಲಿ ಕೇವಲ 150-200 ರೂಪಾಯಿ ಬಡವರಿಗೆ ಸಿಗುತ್ತೆ. ಆದ್ರಿಂದ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ರದ್ದು ಮಾಡಬಾರ್ದು. ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಇಂಥ ಕಾರ್ಯಕ್ರಮಕ್ಕೆ. ಯಾಕೆಂತಂದ್ರೆ ಈ ಏನು ಮಾಫಿಯಾ ಇದೆ, ಯಾವುದು ಮೆಡಿಸಿನ್ ಮಾಫಿಯಾ, ಅದು ತಗ್ಗಬೇಕು. ಮೆಡಿಸಿನ್ ಮಾಫಿಯಾ ಈ ಜನೌಷಧಿ ಕೇಂದ್ರದಿಂದ ಮಾತ್ರ ತಗ್ಗುತ್ತೆ, ಬೇರೆ ಯಾವುದರಿಂದಲೂ ತಗ್ಗೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದೇ ಒಂದು ಈ ರೀತಿ ಇದಿರೋದಿಲ್ಲ. ಆಮೇಲೆ ಇಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ನಾವು ನಡೆಸ್ತಾ ಇರೋದು ಇದಕ್ಕೆ ಲಾಭದಾಯಕವಾಗಿ ನಾವು ನಡೆಸ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಹಣ ಬಂದರೂ ಸಹ ನಾವೇನ್ ಮಾಡ್ತಾ ಇದ್ದೀವಿ, ಜನಸೇವೆಯನ್ನೇ ಮಾಡಿಕೊಂಡು ಅದರ ಹಣವನ್ನು ಸಹ ಜನಗಳಿಗೆ ಇದು ಮಾಡ್ತಾ ಇದ್ದೀವಿ. ಇದರಿಂದ ಬಹಳ ಜನರಿಕ್ ಔಷಧಿ ಅಂಗಡಿ ಏನಿದೆ ಅದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಡೀತಾ ಇರ್ತಕ್ಕಂಥದ್ದ. ಎಲ್ಲ ಕಡೆನೂ ಅಲ್ಲ, ಕೆಲವು ಕಡೆ ಕರ್ನಾಟಕದಲ್ಲಿ ಸುಮಾರು ಒಂದು 40-50 ಕಡೆಗಳಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಡೆಯಿಂದ ನಡೀತಾ ಇದೆ. ಆ ಕಾರ್ಯಕ್ರಮದ ಲಾಭದಿಂದ ಹಣ ಕೂಡ ರೆಡ್ ಕ್ರಾಸ್ ಸಂಸ್ಥೆ ಹೊರಗಡೆ ಜನಗಳಿಗಾಗೆ ಉಪಯೋಗಿಸ್ತಾ ಇದೆ. ಯಾವುದೋ ಒಂದು ಪೈಸನು ಇಲ್ಲಿ ದುರುಪಯೋಗ ಆಗಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಔಷಧಿಗಳು, ಹೆಚ್ಚಿನ ಒಂದು ಅಂಶ ಇರುವಂತಹ ಔಷಧಿಗಳನ್ನ ಜನೌಷಧಿ ಕೇಂದ್ರ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಇದನ್ನ ಕೊಡ್ತಾ ಇದೆ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ರದ್ದು ಮಾಡಬಾರ್ದು, ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಸಹ ತಾವು ಕೊಡಬೇಕು ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಇದು ವೀಕ್ಷಕರೇ, ಇವತ್ತೇನು ಬಿಜೆಪಿ ಹಿರಿಯೂರು ತಾಲೂಕು ಬಿಜೆಪಿ ವತಿಯಿಂದ ಒಂದು ಏನು ಮೌನ ಪ್ರತಿಭಟನೆ ಆಚರಿಸ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರದ ವಿರುದ್ಧ ಏನು ಮೆಡಿಕಲ್ ಮಾಫಿಯಾ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಕೂತಿರ್ತಕ್ಕಂಥದ್ದು ವೀಕ್ಷಕರೇ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೀತಾ ಇರತಕ್ಕಂತ ಇವತ್ತು ಪ್ರತಿಭಟನೆ ಕೆ ಅಭಿನಂದನ್ ರವರ ಸಾರಥ್ಯದಲ್ಲಿ ಮತ್ತೆ ಎಲ್ಲ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಏನು ಸರ್ಕಾರ ಈ ರೀತಿ ನಡ್ಕೊಂತಾ ಇದೆ, ಮೆಡಿಕಲ್ ವಿಚಾರವಾಗಿ ಜನರಿಕ್ ಔಷಧಿ ಅಂಗಡಿಗಳನ್ನ ಮುಚ್ಚಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ಬಗ್ಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವೀಕ್ಷಕರೇ.